ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ. ಇವತ್ತು ಎಲ್ಲಿದ್ದೀನಪ್ಪ ಅಂತಂದ್ರೆ ನಮ್ಮ ವಿಜಯಪುರ ನಗರದಲ್ಲಿರುವಂತಹ ಶ್ರೀ ಶಿವಾಜಿ ಮಹಾರಾಜ್ ಅವರ ಸರ್ಕಲ್ನ ಹತ್ರ ಇದ್ದೀನಿ ರೀ. ಇಲ್ಲಿ ಏನದಲ್ಲ, ಶ್ರೀ ಗಜಾನನ ಉತ್ಸವ ತರುಣ ಮಂಡಳಿ ವತಿಯಿಂದ ಪ್ರತಿ ಸೋಮವಾರ ರಾತ್ರಿ ಏನದಲ್ಲ ಅನ್ನದಾಸವನ್ನು ಹಮ್ಮಿಕೊಂಡಿರ್ತಾರ್ರಿ. ಬರ್ರಿ ಹೆಂಗೆ ಮಾಡ್ತಾರ ನೋಡುನು. ಇನ್ಯಾಕ್ ತಡ, ನಡೀರಿ. ಬಂದಂತ ಭಕ್ತಾದಿಗಳಿಗೆ ಹೊಟ್ಟೆ ತುಂಬ ಊಟ. ಇನ್ನ ಕನ್ನಡಿಗ ವಿನಾಯಕ್ ಬ್ಲಾಗ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಾಮೆಂಟ್ ಮಾಡ್ರಿ. ನಿಮ್ಮ ಆಶೀರ್ವಾದ ಭಾಳ ಮುಖ್ಯ ಅದ ರೀ ನನಗೆ.
ಹೇಳ್ರಿ ಸರ್. ಶ್ರೀ ಗಜಾನನೋತ್ಸವ ಮಹಾಮಂಡಳ ವತಿಯಿಂದ 54ನೇ ಸೋಮವಾರ ಎಲ್ಲ ಯುವಕರ ಒಂದು 100 ಜನ ಯುವಕರಿಂದ ಪ್ರತಿ ಸೋಮವಾರ ಅನ್ನದಾಸೋಹ ನಡೆಸಲಾಗ್ತದೆ. ಮಲ್ಲಿಕಾರ್ಜುನ್ ಪಟ್ಟಣ್ ಶೆಟ್ಟಿ. ಹೇಳಿ ಸರ್. ಶ್ರೀ ಗಜಾನನೋತ್ಸವ ಮಹಾಮಂಡಳ ಛತ್ರಪತಿ ಶಿವಾಜಿ ಮಹಾರಾಜ್ ವೃತ್ತ ವಿಜಯಪುರ ವತಿಯಿಂದ ಸುಮಾರು 54 ಸೋಮವಾರ ಆಯ್ತು ನಾವು ನಿರಂತರವಾಗಿ ಅನ್ನದಾಸೋಹ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಇದರ ಬೆನ್ನೆಲುವಾಗಿ ಮಾನ್ಯ ಮಾಜಿ ಸಚಿವರಾದ ಅಪ್ಪಾಸಾಹೇಬ್ ಪಟ್ಟಣ್ ಶೆಟ್ಟಿ ಅವರು ನಮ್ಮ ಅಧ್ಯಕ್ಷತೆಯನ್ನು ವಹಿಸಿ ಅವ್ರ ನೇತೃತ್ವದಲ್ಲಿ ಈ ಅನ್ನದಾಸೋಹ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಈ ಅನ್ನದಾಸೋಹದಲ್ಲಿ ಪ್ರತಿಯೊಂದು ವಾರ ಅಥವಾ 4-5 ವಾರ ಆದ ತಕ್ಷಣ ಬೇರೆ ಬೇರೆ ಖಾದ್ಯಗಳನ್ನ ನಾವು ಮಾಡ್ತಾ ಬಂದಿದ್ವಿ. ರೆಗ್ಯುಲರ್ ಆಗಿ ಸಜ್ಜಕ ಒಂದು 150 ಕೆಜಿ ಸಜ್ಜಕ, 150 ಕೆಜಿ ಅನ್ನ, ಸಾಂಬಾರು, ಉಪ್ಪಿನಕಾಯಿ ಈ ತರ ಇರ್ತದೆ. ಹಬ್ಬ ಹರಿದಿನಗಳಲ್ಲಿ ವಿವಿಧ ಖಾದ್ಯಗಳನ್ನ ಮಾಡಿ ನಾವು ಬಂದಂತ ಭಕ್ತರಿಗೆ ಮತ್ತು ಹಲವಾರು ಬೇರೆ ಬೇರೆ ಜಿಲ್ಲೆಯಿಂದ ವಿದ್ಯಾರ್ಥಿಗಳು ಬಂದು ಇಲ್ಲಿ ನಮ್ಮ ವಿದ್ಯಾಕಾಶಿ ಎಂದೇ ಪ್ರಖ್ಯಾತ ಆಗಿದೆ ಬಿಜಾಪುರ. ಅವರ ಸಲುವಾಗಿ ಒಂದು ಇದು ವಿಶೇಷ ಊಟದ ವ್ಯವಸ್ಥೆಯನ್ನ ಮಾನ್ಯ ಅಪ್ಪಾಸಾಹೇಬ್ ಪಟ್ಟಣ್ ಶೆಟ್ಟಿ ಅವರು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಾವು ಒಂದು 100 ಜನ ಯುವಕರನ್ನ ಸೇರಿಕೊಂಡು ಈ ಒಂದು ಕಾರ್ಯವನ್ನ ನಾವು ಮಾಡ್ತಾ ಬಂದಿದ್ವಿ. ಈಗ 54ನೇ ಸೋಮವಾರ ನಾವು ಅನ್ನದಾಸೋಹನ ಮಾಡ್ತಾ ಇದೀವಿ. ಧನ್ಯವಾದ.